ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸ್ಟೇಷನ್ ಮಾತಾಡ್ತಿರೋದು. ರಸ್ತೆ ಬಂದು ಊಟಿ ರೋಡಿಂದ ಬರುವಂತಹ ರಸ್ತೆ. ಜಸ್ಟ್ ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಇದು. ಈ ತಾರ್ ರಸ್ತೆಯಿಂದ ಎರಡನೇ ಲ್ಯಾಂಡು ಮಾರಾಟಕ್ಕೆ ಇರುವಂಥದ್ದು. ಈ ತಾರ್ ರಸ್ತೆಗೆ ಈ ತೋಟ ಅಟ್ಯಾಚ್ ಆಗಿದೆ. ಈ ಫೆನ್ಸಿಂಗಿಂದ ಈ ಕಲ್ಲಿದೆ ನೋಡಿ ಇಲ್ಲಿ ಇವರೇ ಉದ್ದಕ್ಕೂ ಕಲ್ಲು ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಇದು 8 ಅಡಿ ರಸ್ತೆ. ಇದು ಮ್ಯಾಪಲ್ಲಿ ಇರುವಂಥದ್ದೇ. ಈ ಫಾರ್ಮ್ಗೆ ಸೇರಿದಂಗೆ ಈ ರಸ್ತೆ ಇರುವಂಥದ್ದು. ಇದು 8 ಅಡಿ ರಸ್ತೆ. ಇದು ಬಂಡಿದಾರಿ ಅಂತ ಇದೆ. ಇದು ರಸ್ತೆ ಇದೆಯಲ್ಲ, ಈ ಕಟ್ಟೆಯಿಂದ ಇಲ್ಲಿ ತನಕ ಇದು ಸ್ಟ್ರೈಟ್ ಬೇರೆ ಲ್ಯಾಂಡ್ಗಳಿಗೆಲ್ಲ ಹೋಗುತ್ತಿದ್ದು. ಸೊ ಈ ರಸ್ತೆಗೇ ಅಟ್ಯಾಚ್ ಆಗಿ ಒಂದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ 1 ಎಕರೆ 1 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಒಂದು ಸೈಡ್ ಫೆನ್ಸಿಂಗ್ ಹಾಕಿದ್ದಾರೆ. ಸೊ ಅಲ್ಲೊಂದು ಎಲೆಕ್ಟ್ರಿಕ್ ಲೈನ್ ಕಂಬ ಇದೆಯಲ್ಲ, ಅಲ್ಲಿಂದ ಎಂಡಾಗುತ್ತೆ, ಅಲ್ಲಿಗೆ ಎಂಡಾಗುತ್ತೆ. ಅದು ಅಲ್ಲಿ ಒಬ್ಬರು ರೈತರು ನಿಂತಿದ್ದಾರಲ್ಲ, ಅಲ್ಲಿಂದ ಈ ಫೆನ್ಸಿಂಗ್ ತನಕ ಇದು ರೋಡ್ ಫೇಸಿಂಗ್ ಇದು. ಸೊ ಇದು ಈಸ್ಟ್ ಫೇಸಿಂಗ್ಗೆ ಸೇರಿರುವಂತಹ ಪ್ರಾಪರ್ಟಿ 1 ಎಕರೆ 1 ಕುಂಟೆ. ಇದು ಊಟಿ ರೋಡಿಂದ 4 ಕಿಲೋಮೀಟರ್ ಆಗುತ್ತೆ ನೋಡಿ. ಎಲ್ಲ ಫಾರ್ಮ್ ಲ್ಯಾಂಡ್, ಸುತ್ತ ಫಾರ್ಮ್ ಲ್ಯಾಂಡ್ ಈ ಒಂದು ಲ್ಯಾಂಡ್ ಪಕ್ಕಕ್ಕೆ ಇದೆ. ಸೊ ನೀರಂತೂ ಸಫಿಷಿಯೆಂಟ್ ವಾಟರ್ ಇದೆ. ಪಕ್ಕದಲ್ಲೇ ಸುಮಾರು ಒಂದು 100 ಎಕರೆ ಕೆರೆ ಇರುವಂಥ ಒಂದು ದೊಡ್ಡ ಲೇಕ್ ಇದೆ. ಸೊ ಅಲ್ಲಿಗೆ ಕಪಿಲಾ ನದಿಯಿಂದ ನೀರು ಲಿಫ್ಟ್ ಆಗುತ್ತೆ. ಸೊ ಆ ಕಡೆಯಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ವಾಟರ್ ಅದು. ಸೊ ಗ್ರೌಂಡ್ ವಾಟ್ರ್ ಕೂಡ ತುಂಬ ಚೆನ್ನಾಗಿದೆ. ಇದು ಜನರಲ್ ಪ್ರಾಪರ್ಟಿ. ಇದು ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟರ್ ಆಗುತ್ತೆ. ಜಸ್ಟ್ 40 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 4 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್, ನಿಯರ್ ಬೈ ವಿಲೇಜ್. 1 ಎಕರೆ 1 ಕುಂಟೆ. ಇದು ಪ್ಯೂರ್ ರೆಡ್ ಸಾಯಿಲ್. ಇದು ನೋಡಿ, ಈ ಲ್ಯಾಂಡಿಂದ ಅಲ್ಲಿ ಕಲ್ಲಾಕಿದಾರಲ್ಲ, ಇದು ಕೂಡ ಒಂದು ರಸ್ತೆನೇ. ಬಟ್ ಇದು ಪಕ್ಕದ ಲ್ಯಾಂಡವ್ರು ಹೋಗ್ಲಿಕ್ಕೆ, ಈಗೇನು ತಾರ್ ರೋಡಿಂದ 8 ಅಡಿ ರಸ್ತೆ ಬಂಡಿದಾರಿ ಅಂತ ಹೇಳಿದ್ದೇನಲ್ಲ, ಆ ರಸ್ತೆ ಬಂದು ಎಲ್ ಶೇಪಲ್ಲಿದೆ. ಅದು ಸ್ಟ್ರೈಟ್ ಬಂದು ಇಲ್ಲಿ ಕಟ್ಟಾಗುತ್ತೆ. ಇಲ್ಲಿ ಈಗ ಸ್ಟ್ರೈಟ್ ಬಂದು ಹೇಗೇನು ಇದು ಕಟ್ಟಾಗುತ್ತೆ. ಇದು ಬೇರೆ ಲ್ಯಾಂಡ್ಗಳು ಹೋಗುತ್ತೆ ನೋಡಿ. ಆ ಕಲ್ನೆಟ್ಟಿದೆ, ಅಲ್ಲಿಂದ ಇಲ್ಲಿ ತನಕ ಕೂಡ ಅದು ಕೂಡ ಬಂಡಿದಾರಿ ಅಂತಲೇ ಮೆನ್ಷನ್ ಆಗಿದೆ. ಸೊ ಆವಾಗ ಇದು ನಿಮಗೆ ಈಸ್ಟ್ ಮತ್ತು ಸೌತ್ ಕಾರ್ನರ್ ಪ್ರಾಪರ್ಟಿ ಥರ ಆಯ್ತು ಹೋಗಿದ್ದು ಜಾಗ. ಇದು ಒಂದು ಫಾರ್ಮ್ ಲ್ಯಾಂಡ್ ಮಾಡ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿದೆ. ಇದು ಊಟಿ ರೋಡ್ ಹತ್ರ ಇದೆ, ನಿಯರ್ ಬೈ ವಿಲೇಜ್ ಇದೆ. ಎಲೆಕ್ಟ್ರಿಕ್ ಲೈನ್ ಲ್ಯಾಂಡ್ ಎಲ್ಲ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.